ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಮೇಘಾ ಮಹೇಶ್ರೀ. ನಾನಿವತ್ತು ಸ್ಯಾರಿ ಪ್ರಿಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಬಗ್ಗೆ ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೇ ಇರುವ ಹಾಗೆ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಯಾರಿ ಪ್ರಿಪ್ಲೇಟಿಂಗ್ ಮತ್ತು ಈ ಥರ ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮೊದಲನೇದಾಗಿ ಐರನ್ ಬಾಕ್ಸ್ ಬೇಕು, ಹೀಟ್ ಪ್ರೊಟೆಕ್ಟರ್ ಶೀಟ್ ಬೇಕು, ಈ ಥರ ಕ್ಲಿಪ್ಸ್ ಬೇಕು, ಸ್ಯಾರಿ ಸೇಫ್ಟಿ ಪಿನ್ಸ್ ಬೇಕು. ಈಗ ಸ್ಟೀಮ್ ಐರನ್ ಬಾಕ್ಸ್ಗೆ ನಾನು ನೀರು ಹಾಕೋತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡೋದಕ್ಕೆ ನನ್ನ ಫೇವ್ರೆಟ್ ಕಲರ್ ಬ್ಲೂ ಮತ್ತು ಪಿಂಕ್ ಸ್ಯಾರಿನ ತಗೋತಾ ಇದ್ದೀನಿ. ಮೊದಲನೇದಾಗಿ 4 ಇಂಚಸ್ ಅಷ್ಟು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಆ ಐರನ್ ಲೈನ್ ಬಂದಿರಬೇಕು. ಅದೇ ಲೈನ್ ಹತ್ರ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಆ ಲೈನ್ ಹತ್ರನೇ ಇರಬೇಕು. ಆ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಐರನ್ ಮಾಡ್ಕೊಳ್ಳಿ. ಈ ಬಿಸ್ನೆಸ್ಸು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಅದರಿಂದ ನನ್ನ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೋತೀನಿ. ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಇದೇ ಥರ ನಾವು ಎಲ್ಲಿ ಫೋಲ್ಡ್ ಮಾಡಿರ್ತೀವೋ ಅದ್ರ ಮೇಲೆ ಒನ್ ಬೈ ಒನ್ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿದ ಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಆ ಫೋಲ್ಡಿಂಗ್ ಲೈನ್ಸ್ ಇರುತ್ತಲ್ಲ ಅದ್ರ ಬೇಸ್ ಮೇಲೆ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಕ್ಲಿಪ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ಈಸಿಯಾಗಿ ಹೇಗೆ ಮಾಡೋದು ಪಲ್ಲು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೇ ಫಾಲೋ ಮಾಡಿ ನೀಟಾಗಿ 1 ಬೈ 1 ಈ ಥರ ಪಲ್ಲುನ ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ನಾವು ಯಾರಿಗೋಸ್ಕರ ಈ ಸ್ಯಾರಿ ಪ್ರಿಪ್ಲೇಟಿಂಗ್ ರೆಡಿ ಮಾಡ್ತಿದ್ದೀವೋ ಅವ್ರ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಅವ್ರಿಗೆ ಶೋಲ್ಡರ್ ಲೆಂತ್ ಎಷ್ಟು ಬೇಕೋ ನಾವು ಅಷ್ಟಕ್ಕೆ ಈ ಪಲ್ಲುನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು 3 ಸ್ಟೆಪ್ಪಲ್ಲಿ ಈ ಪಲ್ಲುನ ರೆಡಿ ಮಾಡಿಕೊಂಡು ಪಿನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದೇ ಥರ ಈಸಿಯಾಗಿ ಪಲ್ಲುನ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ಪಲ್ಲುನ ರೆಡಿ ಮಾಡ್ಕೊಳ್ಳಿ. ಲೇಡೀಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ವಿಡಿಯೋನ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಈಗ ಪಲ್ಲು ಫ್ರಂಟ್ ಸೈಡ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಇಂಚಸ್ ಅಷ್ಟು ಗ್ಯಾಪ್ ಇರಬೇಕು. ಈ ಥರ 1 ಬೈ 1 2 ಇಂಚಸ್ ಅಷ್ಟು ಗ್ಯಾಪ್ನ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಮತ್ತು ಹ್ಯಾಂಡ್ ಹೆಲ್ಪಿಂದ ಈ ಥರ ಪುಷ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಸ್ವಲ್ಪ ಎಕ್ಸ್ಪೆಂಡ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ತುಂಬ ಜನ ಲೇಡೀಸ್ಗೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇರೋದಿಲ್ಲ. ಅಂಥವರು ಈ ಬಿಸ್ನೆಸ್ನ ಮನೆಯಲ್ಲೇ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಈ ಥರ ಪಲ್ಲುನ ರೆಡಿ ಮಾಡಿಕೊಂಡು ನಾವು 2 ಸೇಫ್ಟಿ ಪಿನ್ನ ಹಾಕ್ಕೋಬೇಕು. ಆಮೇಲೆ ನಾನು ಮಿಡಲ್ ಪಾರ್ಟ್ನ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲಿ ಸ್ಯಾರಿ ಹಾಕೊಳ್ಳುವಾಗ ಹೇಗೆ ನೆರಿಗೆ ಹಾಕೋತೀವೋ ಅದೇ ಥರ ಇಲ್ಲಿ ರೆಡಿ ಮಾಡ್ಕೋಬೇಕು. ನಾನು ಮುಂಚೆನೇ ಹೇಳಿರುವಂಗೆ
ಯಾರಿಗೆ ಪ್ರೀ ಪ್ಲೇಟ್ನಿಂಗ್ ರೆಡಿ ಮಾಡ್ತಾ ಇದ್ದೀವಿ ಅವ್ರ ಬಾಡಿ ಮೆಜರ್ಮೆಂಟ್ನ ತಗೊಳ್ಳೇಬೇಕಾಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ಒಂದೊಂದು ನೆರಿಗೆಗೂ ಒಂದು ಫಿಂಗರಷ್ಟು ಗ್ಯಾಪ್ ಇರಬೇಕು. ಈಗ 2 ಸೈಡು ನಾನು ಈ ಥರ ಪಿನ್ ಹಾಕ್ಕೊಂಡು ಅದನ್ನು ಐರನ್ ಮಾಡ್ಕೊತಾ ಇದ್ದೀನಿ. 1 ಫಿಂಗರ್ ಗ್ಯಾಪಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನು ಐರನ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಐರನ್ ಮಾಡಿಕೊಂಡು ಇದ್ರ 3 ಸ್ಟೆಪ್ಪಲ್ಲಿ ನಾವು ಪಿನ್ನ ಹಾಕ್ಕೋಬೇಕಾಗುತ್ತೆ. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಯಾವುದ್ಯಾವುದೋ ಐರನ್ ಬಾಕ್ಸ್ನ ಯೂಸ್ ಮಾಡಬೇಡಿ, ಸ್ಟೀಮ್ ಐರನ್ ಬಾಕ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸಿಲ್ಕ್ ಸ್ಯಾರಿಗಳನ್ನೆಲ್ಲ ನಾವು ಈ ಥರ ಪ್ರೀ ಪ್ಲೇಟಿಂಗ್ ಮಾಡಿಸೋದ್ರಿಂದ ನಾವು ಬೇರೆ ಬೇರೆ ಐರನ್ ಬಾಕ್ಸ್ನ ಯೂಸ್ ಮಾಡೋದ್ರಲ್ಲಿ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟೀಮ್ ಐರನ್ ಬಾಕ್ಸ್ನ ಯೂಸ್ ಮಾಡಬೇಕು. ನಾನು ಅದಕ್ಕೆ ಫಿಲಿಪ್ಸ್ ಸ್ಟೀಮ್ ಐರನ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ಯಾರಿನ ಈ ಥರ ಉಲ್ಟಾ ಹಾಕ್ಕೊಂಡ್ಬಿಟ್ಟು ನೋಡಿ, ಈಗ ನಾನು ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ ನೆರಿಗೆನ ಮಿಡಲ್ ಪಾರ್ಟ್ಗೆ ಬರೋಂಗೆ ನಾವು ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ನಾವು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇದೇ ಥರ 1 by 1 ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ನಾವು ಪಲ್ಲು ಮೇಲ್ಗಡೆ ಬರಬೇಕು, ಆ ಥರ ಮೆಜರ್ ಮಾಡಿಕೊಂಡು ನಾವು ಪಿನ್ ಮಾಡಿ ಶೋಲ್ಡರ್ ಹತ್ರ ಪಿನ್ ಮಾಡಿರ್ತೀವಲ್ಲ ಆ ಪಿನ್ನ ಮೆಜರ್ಮೆಂಟ್ಗೆ ನಾವು ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಬಾಕ್ಸ್ ಫೋಲ್ಡಿಂಗಿಗೆ ನಾವು ಈ ಥರ ನೆರಿಗೆ ಬರಬೇಕು ಮೇಲ್ಗಡೆ ಪಲ್ಲು, ಆ ಥರ ನೀಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಫೋಲ್ಡ್ನ ಮಾಡ್ಕೋಬೇಕು. ಈಗ ಮಾಡಿಕೊಂಡ್ರೆ ಬಾಕ್ಸ್ ಫೋಲ್ಡಿಂಗ್ ನೀಟಾಗಿ ಬರುತ್ತೆ. ಈಗ ನಾನು ರೈಟ್ ಸೈಡ್ 1 ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. ಈಗ ಲೆಫ್ಟ್ ಸೈಡಿಂದ ಒಂದು ಸ್ಮಾಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತು ಈ ಬಾಕ್ಸ್ ಫೋಲ್ಡಿಂಗ್ನ ನೀಟಾಗಿ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿದ ಮೇಲೆ ಅದ್ರ ಮೇಲೆ ಪಲ್ಲುನ ಹಾಕಿ ಈ ಥರ ಬ್ಯಾಕ್ ಸೈಡಿಂದ ರೋಲ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡಿ ಆ ಬಾಕ್ಸ್ ಫೋಲ್ಡಿಂಗ್ ಓಪನ್ ಆಗದೆ ಇರೋ ಥರ ನಾವು ಫಿನಿಶಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಮಿಡಲ್ ಪಾರ್ಟ್ಗೆ ನಾವು ಸೇರಿಸ್ಬೇಕು. ನೋಡಿ, ಈ ಫೋಲ್ಡಿಂಗ್ ಈಗ ರೆಡಿಯಾಗಿದೆ. ಬಾಕ್ಸ್ ಫೋಲ್ಡಿಂಗ್ ಫಂಕ್ಷನ್ಸ್ಗೆ ಹೋಗಬೇಕಾಗಿರುತ್ತೆ, ಊರಿಗೆ ಹೋಗಬೇಕಾಗಿರುತ್ತೆ, ಟ್ರಿಪ್ಸ್ ಹೋಗಬೇಕಾಗಿರುತ್ತೆ, ಅಲ್ಲಿ ತುಂಬ ರೆಡಿ ಆಗೋದಕ್ಕೆ ಟೈಮ್ ಇರೋದಿಲ್ಲ. ಆಗ ಕ್ವಿಕ್ಕಾಗಿ ರೆಡಿ ಆಗಬೇಕಂದ್ರೆ ಈ ಥರ ರೆಡಿ ಮಾಡ್ಕೊಂಡು ಹೋಗಿ. ಈ ಥರ ರೆಡಿ ಮಾಡ್ಕೊಂಡು ತೊಗೊಂಡೋಗೋದ್ರಿಂದ ನೀವು ಕ್ವಿಕ್ಕಾಗಿ ರೆಡಿ ಆಗ್ಬೋದು. ಈ ಥರ ಫೋಲ್ಡಿಂಗ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ. ನೋಡಿದ್ರಲ್ಲ ಸ್ಯಾರಿನ ಪ್ರೀ ಪ್ಲೇಟ್ನಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದು ಎಷ್ಟು ಈಸಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.